ಆತ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಆಯ್ಕೆಯಾದಾಗ ಮೀಸಲಾತಿಯಿಂದ ಸ್ಥಾನ ಗಿಟ್ಟಿಸಿಕೊಂಡಿದ್ದಾನೆ ಎಂದು ಅಪಹಾಸ್ಯ ಮಾಡಿದ್ರು. ತಂಡದ ನಾಯಕನಾದಾಗ ಆತನ ಎತ್ತರ, ಬಣ್ಣ, ಮುಖಚರ್ಯೆಯನ್ನ ಇಟ್ಟುಕೊಂಡು ಅದೆಷ್ಟೋ ಬಾರಿ ನಿಂದಿಸಿದ್ರು, ಅವಮಾನಿಸಿದ್ರು. ಆದರೆ ಆತ ಧೃತಿಗೆಡಲಿಲ್ಲ. ತಾನೆಂದಿಗೂ ಆತ್ಮಸ್ಥೈರ್ಯವನ್ನ ಕಳೆದುಕೊಂಡಿರಲಿಲ್ಲ. ಬದಲಿಗೆ ತನ್ನನ್ನೆಷ್ಟೇ ಬಾರಿ ನಿಂದಿಸಿದ್ರು, ಅವಮಾನಿಸಿದ್ರು, ತನ್ನ ಪ್ರತಿಭೆ ಮತ್ತು ಪರಿಶ್ರಮದ ಮೂಲಕವೇ ತನ್ನ ಬ್ಯಾಟ್ನಿಂದ ಉತ್ತರವನ್ನ ನೀಡುವ ಮೂಲಕ ವಿಮರ್ಶಕರ ಬಾಯನ್ನ ಮುಚ್ಚಿಸಿದ. ಸೋಲನ್ನೇ ಕಾಣದ ಆಸ್ಟ್ರೇಲಿಯಾದ 6 ಅಡಿಯ ಘಾತಕ ಬೌಲರ್ಗಳ ಮುಂದೆ 5 ಅಡಿಯ ಈ ಆಟಗಾರ ಎದೆಗುಂದದೆ ದಿಟ್ಟವಾಗಿ ನಿಂತ. ಸೌತ್ ಆಫ್ರಿಕಾ ತಂಡಕ್ಕೆ ಅಂಟಿಕೊಂಡಿದ್ದ ಚೋಕರ್ಸ್ ಎಂಬ ಹಣೆಪಟ್ಟಿಯನ್ನ ಕಲಚಿ 27 ವರ್ಷಗಳ ಬಳಿಕ ತನ್ನ ದೇಶಕ್ಕೆ ಐಸಿಸಿ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ಟ. ತನ್ನ ನಾಯಕತ್ವದಲ್ಲಿ ಅನ್ಬೀಟನ್ ಆಗಿ 10 ಪಂದ್ಯಗಳನ್ನು ಗೆಲ್ಲುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಸೌತ್ ಆಫ್ರಿಕಾಗೆ ಟೆಸ್ಟ್ ವಿಶ್ವ ಚಾಂಪಿಯನ್ಸ್ ವಿನ್ನರ್ಸ್ ಪಟ್ಟವನ್ನ ಅಲಂಕರಿಸುವಂತೆ ಮಾಡಿದ. ಆತನೇ ಟೆಂಬಾ ಬೌಮಾ. ಈತನ ಶರೀರವನ್ನ ನೋಡಿ ಕೆಲವರು ಟೀಕಿಸಬಹುದು, ಆದರೆ ಈತನ ವ್ಯಕ್ತಿತ್ವ ಮತ್ತು ಈತನ ಪ್ರತಿಭೆಯನ್ನ ಟೀಕಿಸಲು ಸಾಧ್ಯವಿಲ್ಲ. ಟೆಂಬಾ ಬೌಮಾ ಕೇವಲ ಕ್ರಿಕೆಟ್ನಲ್ಲಿ ಮಾತ್ರವಲ್ಲ, ಅದನ್ನು ಹೊರತುಪಡಿಸಿಯೂ ಅದೆಷ್ಟೋ ಅನಾಥಾಶ್ರಮಗಳಿಗೆ, ಅದೆಷ್ಟೋ ಬಡ ಮಕ್ಕಳಿಗೆ ಸಹಾಯವನ್ನ ತನ್ನ ಫೌಂಡೇಶನ್ನ ಮೂಲಕ ಮಾಡ್ತಾ ಇದ್ದಾನೆ. ಅದಕ್ಕೆ ಅನ್ನೋದು, ನಿಮ್ಮ ಬಣ್ಣ, ಎತ್ತರ, ಮುಖಚರ್ಯೆ ಇದ್ಯಾವುದು ಮ್ಯಾಟ್ರೇ ಆಗೋದಿಲ್ಲ. ನೀವು ಶ್ರಮ ಪಟ್ರೆ, ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ರೆ ಒಂದಲ್ಲ ಒಂದು ದಿವಸ ಗೆಲುವು ನಿಮ್ಮದಾಗುತ್ತೆ. ಅವಮಾನಿಸಿದವರ ಎದುರುಗಡೆಯೇ ನಿಮಗೆ ಸನ್ಮಾನವಾಗುತ್ತೆ. ನಿಮ್ಮೆಡೆಗೆ ತೂರಿ ಬಂದ ಅವಮಾನ, ಅನುಮಾನ, ಅಪಹಾಸ್ಯವೆಂಬ ಕಲ್ಲುಗಳನ್ನ ಗೆಲುವಿನ ಮೆಟ್ಟಿಲುಗಳಾಗಿ ಪರಿವರ್ತಿಸಿ. ಟೆಂಬಾ ಬೌಮನಂತೆ.